ಪ್ಲೀಸ್ ಅಪ್ಪ, ನಾನು ಬಿಟ್ಟೋಗ್ಬೇಡಿ ಪ್ಲೀಸ್ ಅಪ್ಪ. ಬಿಟ್ಟೋಗ್ಬೇಡ ನನ್ನ. ತಂದೆ ಜೀವ ಬಿಟ್ಟ ವಿಷಯವೇ ಗೊತ್ತಿಲ್ಲದ ಮಗಳು. SSLC ಪರೀಕ್ಷೆ ಬರೆದು ಮನೆಗೆ ಬಂದಾಗ ಬರ ಸಿಡಿಲು. ತಂದೆ ಸತ್ತಿದ್ದು ಗೊತ್ತೇ ಇಲ್ಲ, ಮನೆಯವರು ಯಾರೂ ಹೇಳಿಲ್ಲ. ಮಗಳ ಪರೀಕ್ಷೆಗೆ ಅಡ್ಡಿಯಾಗದಂತೆ ನೋಡಿಕೊಂಡ ಕುಟುಂಬಸ್ಥರು. ಗೊತ್ತಾದ ಮೇಲೆ ಬಿಕ್ಕಿ ಬಿಕ್ಕಿ ಅಳುತ್ತಿರುವ ಬಾಲಕಿ. ಇದು ಮುಧೋಳದಲ್ಲಿ ಕಂಡ ಮನ ಕಲಕುವ ಘಟನೆ. ಈ ದೃಶ್ಯದಲ್ಲಿ ದುಃಖಿಸಿ ಅಳುತ್ತಿರುವ ಈಕೆಯ ಹೆಸರು ವಿದ್ಯಾ ಕಾಂಬಳೆ, SSLC ವಿದ್ಯಾರ್ಥಿನಿ. ಬುಧವಾರ ಬೆಳಗಿನ ಜಾವ ಈಕೆಯ ತಂದೆ ಮೃತಪಟ್ಟಿದ್ದಾರೆ. ಆದ್ರೆ ಮಗಳು ಪರೀಕ್ಷೆಗೆ ಹೋಗುವ ತನಕ ಸತ್ತ ಸುದ್ದಿಯನ್ನ ಮುಚ್ಚಿಟ್ಟಿದ್ದಾರೆ. ಮತ್ತೆ ಎಕ್ಸಾಮ್ ಮುಗಿಸ್ಕೊಂಡು 1:30ಗೆ ಬನ್ನಿ, ಅವಾಗ ಮನೆಗೆ ಬನ್ನಿ ಅಷ್ಟು ಗೊತ್ತಿರೋ. ಅವಾಗ ನಡೆದು ಮಾಡಿದ್ನಿ. ಏನು ಗೊತ್ತಿದ್ದಕ್ಕಿಲ್ಲ. ಗೊತ್ತಾದ್ರೆ ನಾನು ಪೇಪರ್ಗೆ ಹೋಗಲ್ಲ ಅಂತೇಳಿ ನಮ್ಮ ಮನ್ಯಾಗ ನನಗೇನು ಗೊತ್ತು ಮಾಡಿಸ್ಕೊಟ್ಟಿಲ್ಲ. ಅಲ್ಲಿ ಹೋಗೋದು ಅಳೋದು, ವಾಪಸ್ ಹೊರಗೆ ಹೋಗೋದು ಅಳೋದು, ಒಳಗೆ ಬಂದು ಕುಂದರ್ದು ಮಾಡಿದ್ರು. ನನಗೊಂದು ಸ್ವಲ್ಪ ಇನ್ನೂ ಹೇಳಿಲ್ಲ. ನನಗೆ ಯಾರು ಗೊತ್ತಾಗಿದ್ರು ನಾನು ಪೇಪರ್ಗೆ ಹೋಗ್ತಿದ್ದಿಲ್ಲ ಅಂತ ಅವ್ರೇನು ಹೇಳಿಲ್ಲ ನನಗೆ. ಶ್ರೀನಿವಾಸ್ ಕಾಂಬಳೆ ಈಕೆಯ ತಂದೆ. ಮುಧೋಳದಲ್ಲಿ ಚಿರಪರಿಚಿತರಾಗಿದ್ರು, ಸಂಘಟನೆಗಳಲ್ಲೂ ಗುರುತಿಸಿಕೊಂಡಿದ್ರು. ಆದ್ರೆ ಸಾವು ಯಾರಿಗೂ ಬಿಟ್ಟಿದ್ದಲ್ಲ. ಅನಾರೋಗ್ಯದಿಂದ ಅಕಾಲಿಕವಾಗಿ ಮೃತಪಟ್ಟಿದ್ದಾರೆ. ಮಗಳು ಚೆನ್ನಾಗಿ ಓದಬೇಕು, ಪರೀಕ್ಷೆ ಬರೆಯಬೇಕೆಂಬುದು ಅವರ ಆಸೆಯಾಗಿತ್ತು. ಸತ್ತಿದ್ದ ಮನೆಯವರಿಗೆ ಎಲ್ಲರಿಗೂ ಗೊತ್ತಿತ್ತು. ಆಕೆ ಪರೀಕ್ಷೆ ಮುಗಿಸಿ ಬಂದಾಗ ಮನೆಯ ಮುಂದೆ ಜನ ಸೇರಿದ್ದನ್ನ ನೋಡಿದ ವಿದ್ಯಾಳಿಗೆ ವಿಷಯ ಗೊತ್ತಾಗಿದೆ. ಹೆತ್ತ ತಂದೆ ಇನ್ನಿಲ್ಲ ಎನ್ನುವುದನ್ನ ಆಕೆಗೆ ಅರಗಿಸಿಕೊಳ್ಳಲಾಗ್ತಿಲ್ಲ. ಆದ್ರೂ ತಂದೆ ಆಸೆಯನ್ನು ಈಡೇರಿಸುವೆ ಅಂತಾರೆ ವಿದ್ಯಾ. ನಮ್ಮಪ್ಪನ ಆಸೆನ ಚೆನ್ನಾಗಿ ರಿಸಲ್ಟ್ ಮಾಡ್ಬೇಕನ್ನೋ ಆಸೆ ಇತ್ತು. ಆದ್ರೆ ನಮ್ಮಪ್ಪ ನಾನೊಂದು ಪೇಪರ್ ನೋಡ್ಲಿಲ್ಲ, ನಾನು ಬರ್ದಿದ್ದ ರಿಸಲ್ಟ್ ನೋಡ್ಲಿಲ್ಲ, ಏನೂ ಆಗಲಿಲ್ಲ. ನಾನೊಂದು ಪೇಪರ್ ಬರೆದು ಬಂದಿದ್ದೆ, ಪೇಪರ್ ಮುಗ್ದಿದ್ದೆ. ನಾನು ಜೀವ ಹೋಗಿದ್ರೆ ನನಗೇನು ಅನ್ನಿಸ್ತಿರ್ಕಿಲ್ಲ. ಅದನ್ನ ಬರೆದು ಬರ್ತೀನಿ ಚೆನ್ನಾಗಿ. ಏನೇ ಆದ್ರೂ ಹುಟ್ಟು ಸಾವು ಯಾರ ಕೈಯಲ್ಲೂ ಇಲ್ಲ. ಆದ್ರೆ ಆಕೆಯ ಪರೀಕ್ಷೆ ಜೀವನದ ಭವಿಷ್ಯ ರೂಪಿಸುತ್ತೆ. ಅವಳ ಜೀವನ ನಮಗೆ ಮುಖ್ಯ ಅಂತ ಹೇಳಿದ ಶ್ರೀನಿವಾಸ್ ಅವರ ಸಹೋದರ ಕಣ್ಣೀರು ಹಾಕಿದ್ರು. ಎಕ್ಸಾಮ್ ಅನ್ನು ತಪ್ಪಿಸಬಾರ್ದು. ಯಾಕಂದ್ರೆ ಪರೀಕ್ಷೆ ಅನ್ನೋದು ವಿದ್ಯಾರ್ಥಿಗಳಲ್ಲಿ ಒಂದು ಮುಖ್ಯವಾದಂಥ ಘಟ್ಟ. ಅದನ್ನು ತಪ್ಪಿಸ್ಬಾರ್ದು ಅಂತೇಳಿ ಆಕೆಗೆ ಅವ್ರ ತಂದೆ ಸಾವನ್ನು ಹೇಳಲಾರ್ದ ಪರೀಕ್ಷೆ ಕಳಿಸ್ಕೊಟ್ಟಿವಿ ನಾವು. ಪರೀಕ್ಷೆ ಬರೆದು ಬಹಳಷ್ಟು ತ್ರಾಸ ಮಾಡ್ಕೊಂಡಳಕ್ಕೆ. ಒಂದು ಕಡೆ ತಂದೆ ಸತ್ತ ನೋವು, ಇನ್ನೊಂದು ಕಡೆ SSLC ಪರೀಕ್ಷೆ. ಎರಡು ಪರೀಕ್ಷೆಗಳು ವಿದ್ಯಾ ಜೀವನದಲ್ಲಿ ಒಮ್ಮೆಗೆ ಬಂದೊದಗಿದೆ. ಪರೀಕ್ಷೆ ಮತ್ತೆ ಸಿಗಬಹುದು, ಆದ್ರೆ ಹೆಗಲ ಮೇಲೆ ಹೊತ್ತು ತಿರುಗಿದ, ಕೈ ಹಿಡಿದು ನಡೆಸಿದ ಅಪ್ಪ ಇಲ್ಲ ಅನ್ನೋ ದುಃಖ ಯಾವ ಮಕ್ಕಳಿಗೂ ಅರಗಿಸಿಕೊಳ್ಳಲಾಗಲ್ಲ ಅನ್ನೋದು ಅಷ್ಟೇ ಸತ್ಯ. ರನ್ ಟಿವಿ ನ್ಯೂಸ್, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.